ನನ್ನ ಹೆಸರು ಸಾಮ್ರಾಟ್ ಸುಬ್ಬು ಅಂತ, ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು. ಏನು ಕೋಲಾರ ಜಿಲ್ಲಾ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿಸೆಂಬರ್ 1ರಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದು ನಮ್ಮ ಜವಾಬ್ದಾರಿ ಅಂತ ಆದೇಶ ಹೊರಡಿಸಿದ್ರು. ಅದನ್ನು ನೋಡಿ ನಾವು ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಒಂದು ಚಿಕ್ಕ ಸೇವೆಯನ್ನು ಮಾಡೋಣ ಅಂತ ತೀರ್ಮಾನ ಮಾಡಿ 50 ಜನಕ್ಕೆ ಉಚಿತವಾಗಿ ಹೆಲ್ಮೆಟ್ ಕೊಡೋದನ್ನು ನಾವಿವತ್ತು ಅಂಬೇಡ್ಕರ್ ಪಾರ್ಕಲ್ಲಿ ವಿತರಣೆ ಮಾಡಿದ್ವಿ. ಅಲ್ಲಿಂದ ಜನ ಕ್ರೌಡಾಗಿ ಈಗ ಇಲ್ಲಿ ಬಂದು ಈಗ ನಮ್ಮ ಮನೆ ಹತ್ರ ಸುಮಾರು 30 ಜನಕ್ಕೆ ಇದು ಮಾಡಿದ್ರೆ, ನಾವು ಈ ಕೆಲಸಗಳು ಮಾಡೋದಕ್ಕೆ ಮುಖ್ಯ ಕಾರಣ ನಮ್ಮ ತಾಯಿಯವರ ಮಾತುಗಳು. ಅವ್ರ ಮಾತುಗಳಿಂದ ಪ್ರೇರಣೆಯಾಗಿ ನಾವು ಈ ಕೆಲಸಗಳು ಸಮಾಜಮುಖಿ ಸೇವೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಏನಪ್ಪ ಹೇಳ್ತಾಯಿದ್ರು ಅಂದರೆ, ಮನುಷ್ಯ ಹುಟ್ತಾನೆ ಸಾಯ್ತಾನೆ, ಆದರೆ ಬದುಕಿರೋ ಜನ ಒಂದು 4 ಜನ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾನಪ್ಪ, ಇಂಥವನು ಇದ್ನಪ್ಪ ಅಂತ ಹೇಳಬೇಕು, ಈ ಥರ ಬದುಕಬೇಕು ಅಂತ ನಮ್ಮ ತಾಯಿಯವರು ಏನು ಹೇಳ್ತಾಯಿದ್ರು ಅದನ್ನು ನಾವು ಪ್ರೇರಣೆಯಾಗಿ ತಗೊಂಡು ಇಂಥ ಕಾರ್ಯಗಳನ್ನ ಮಾಡೋದಕ್ಕೆ ನಮಗೆಲ್ಲ ಸ್ಫೂರ್ತಿ. ಇವತ್ತಿನ ದಿನ ಏನು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರು ಸುಬ್ರಹ್ಮಣ್ಯ ಅಣ್ಣವರಿದ್ದರು, ಮತ್ತು ನಮ್ಮ ಹಿರಿಯ ಹೋರಾಟಗಾರರು ದಲಿತ್ ನಾರಾಯಣ ಸ್ವಾಮಣ್ಣವರು, ನಮ್ಮ ಸ್ನೇಹಿತರು ಎಲ್ಲರೂ ನನ್ನ ಜೊತೆ ಕೈ ಜೋಡಿಸಿ ಸಹಕಾರವನ್ನು ಹಿಡಿದ್ರು. ಇವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಮತ್ತು ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ. ಹೆಲ್ಮೆಟ್ ಧರಿಸುವುದು ನಮ್ಮ ಜವಾಬ್ದಾರಿ, ನಮ್ಮ ಸುರಕ್ಷತೆಗಾಗಿ. ನನ್ನ ಹೆಸರು ದಲಿತ್ ನಾರಾಯಣ ಸ್ವಾಮಣ್ಣ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಇವತ್ತೇನು ನಮ್ಮ ಕೋಲಾರಲ್ಲಿ ಒಂದು ಒಳ್ಳೆಯ ಕೆಲಸ, ಇವತ್ತು ಹೆಲ್ಮೆಟ್ ಧರಿಸ್ತಕ್ಕಂಥ ಕೆಲಸ ನಡೆದೈತೆ ಅಂತ ಹೇಳಿದ್ರೆ, ನಮ್ಮ ಸಾಮ್ರಾಟ್ ಸುಬ್ಬು ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ, ಸುಮಾರು ಹೆಲ್ಮೆಟ್ಗಳು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ಹೆಲ್ಮೆಟ್ ಸಿಕ್ಕೈತೆ. ಹಾಗಾಗಿ ನಮ್ಮ ವರಿಷ್ಠಾಧಿಕಾರಿಗಳು ಮಾಡಿರ್ತಕ್ಕಂಥ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ, ನೀವು ಸುರಕ್ಷಿತವಾಗಿ ಇರಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಕೊಟ್ಟಿದ್ದಾರೆ, ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು. ಇನ್ನೂ ಅನೇಕ ಹೆಲ್ಮೆಟ್ ಕೊಡ್ತಾರೆ. ಯಾಕಂದರೆ ಇವರ ತಾಯಿಯ ನೆನಪು, ಮತ್ತು ಒಂದು ಕಡೆ ಎಲ್ಲೋ ಗಾಡಿ ಆಕ್ಸಿಡೆಂಟ್ ಆದಾಗ ತಲೆಗೆ ಪೆಟ್ಟು ಬಿದ್ದಿದ್ದ ಸಂದರ್ಭದಲ್ಲಿ ಆ ತಲೆಗೆ ಏಟು ಬಿದ್ದು ಟಿಚರ್ಸ್ ಹಾಕಿದಾಗ ಅವ್ರ ತಾಯಿ ಒಬ್ಬರು ನೋಡಿ ಆ ನೋವು ಏನೋ ಅರ್ತ್ಕೊಂಡು ತನ್ನ ಮಕ್ಕಳಿಗೆ ಈ ರೀತಿಯಲ್ಲಿ ಆದರೆ ತೊಂದರೆ ಆಗ್ತೈತೆ ಅಂತ ಹೇಳಿ ಅವರ ಒಂದು ನೆನಪಿಗಾಗಿ ಇವತ್ತು ಹೆಲ್ಮೆಟ್ನ ಕಡ್ಡಾಯವಾಗಿ ಅವರು ಧರಿಸಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದ್ರು ಸಹ ಇವತ್ತು ಹೆಲ್ಮೆಟ್ ಕೊಡ್ತಾ ಇದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೆಲ್ಮೆಟ್ ಕೊಡೋದಕ್ಕೆ ಅವರು ಒಂದು ಪ್ರೇರಣೆ ಅವ್ರಿಗೆ ಸಿಗಲಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ.